ದೇವ್ರ ಮೇಲೆ ನಂಬಿಕೆ ಇರ್ತೀವಿ. ಈಗ 1 ವರ್ಷ ಆಯ್ತು ರೀ. ಮತ್ತು ಈ ಸಭೆಗೆ ಬರಾಕತ್ತು 5 ತಿಂಗಳು ಆಯ್ತು ರೀ. ಈ ಸಭೆಗೆ ಬಂದಂದ ನನ್ನ ಜೀವನದಾಗ ಭಾಳ ಬದಲಾವಣೆ ಆಗಿದೆ ರೀ. ಮುಂಚೆ ನನಗೆ ಪ್ರೇಯರ್ ಮಾಡಕ್ಕೆ ಬರ್ತಿರ್ಲಿಲ್ಲ ರೀ. ಈ ಸಭೆಗೆ ಬಂದ್ಬೇಕು ನಂಗೆ ಹೆಂಗೆ ಪ್ರೇಯರ್ ಅಂದ್ರೆ ನನ್ನ ದೇವ್ರು ನಂಗೆ ತಾನೇ ಪ್ರೇಯರ್ ಕಲಿಸ್ಕೊಟ್ರಿ. ಮತ್ತು ನನ್ನ ಅನಾರೋಗ್ಯ ಸಮಸ್ಯೆ ಐತ್ರಿ, ಅದರಿಂದ ಎಲ್ಲ ಬಿಡುಗಡೆ ಕೊಟ್ರಿ. ಮತ್ತು ನನ್ನ ಮಗುಗೂ ಭೀ ಅನಾರೋಗ್ಯ ಸಮಸ್ಯೆ ಐತ್ರಿ, ಅದು ಭೀ ಎಲ್ಲ ಬಿಡುಗಡೆ ಕೊಟ್ರಿ. ಮತ್ತು ನಮ್ಮ ಯಜಮಾನ್ರ ಅಪ್ಪಾಗ್ರಿ ಅವ್ರಿಗೂ ಅನಾರೋಗ್ಯ ಸಮಸ್ಯೆ ಮಂಡ್ಯದವ್ರು ನೋಡಿದ್ದು ರೀ. ಕಾಲು ಬಾವು ಬಂದವ್ರಿಗೆ ನಡ್ಯಾಕೆ ಬರ್ತಿರ್ಲಿಲ್ಲ ರೀ. ಮತ್ತು ಬ್ರದರ್ ಒಂದು ಸಾರಿ ನಮ್ಮ ಮನೆಗೆ ಹಿಟ್ನಿ ಒಳಗೆ ಬಂದು ಪ್ರೇಯರ್ ಮಾಡಿದಾರೆ. ಅವಾಗಿಂದ ಅವ್ರ ಕಾಲು ಬಾವೆಲ್ಲ ಹೋಗಿದಾವ್ರಿ. ಮತ್ತು ದಿವಸ ಹೊಲಕ್ಕೆ ಹೋದ ಬರೋದ ಮಾಡ್ತಾರೆ ಈಗ ಆರಾಮದಲ್ಲಿ. ಮತ್ತು ನಮ್ಮ ಅತ್ಯಾಗ್ರಿ ಕಣ್ಣು ಆಪ್ರೇಷನ್ ಹೇಳಿರಿ. ಬ್ರದರ್ ಪ್ರೇಯರ್ ಮಾಡಿ ಹೋದಾಗಿಂದ ಅವ್ರಿಗೆ ಕಣ್ಣು ದೃಷ್ಟಿ ಎಲ್ಲ ಕಡಿಮೆ ಆಗಿರಿ. ಈಗ ಕಣ್ಣು ಆಪ್ರೇಷನ್ ಭೀ ಕ್ಯಾನ್ಸಲ್ ಆಗಿತ್ತು ರೀ. ಮತ್ತು ಈ ಸಭೆಗೆ ಬಂದಂಗೆ ನಮ್ಮ ಕುಟುಂಬ ಎಲ್ಲ ಚಲೋ ಆಗೈತೆ ರೀ. ಮತ್ತು ನಮ್ಮ ಯಜಮಾನ್ರು MSB ಒಳಗೆ 15 ವರ್ಷ ಆತು ಕೆಲಸ ಮಾಡ್ತಾರೆ ರೀ. ಮತ್ತು ಈ ಸಭೆಗೆ ಬಂದಾಗ ಅವರಿಗೆ ಕೆಲಸ ಒಳಗೆ ಸೀನಿಯರ್ ಪ್ರಮೋಷನ್ ಆತು ರೀ. ದೇವ್ರು ಎಲ್ಲ ರೀತಿ ನಮಗೆ ಚಲೋ ಮಾಡತ್ತಾರೆ ರೀ. ದೇವ್ರು ನಮ್ಗೆ ಒಳ್ಳೆಯ ಸಭೆ ಇಂಥ ಸೇವಕನ ಅನುಗ್ರಹ ಮಾಡಿಕೊಟ್ಟಿದಾರಲ್ಲ, ಅದಕ್ಕೆ ನಾನು ದೇವ್ರಿಗೆ ಕೊಡಿಸ್ತೋತ್ರಿ ಹೇಳ್ತೇನೆ ರೀ. ಇನ್ನೂ ದೇವರು ಇನ್ನೂ ಅಭಿವೃದ್ಧಿಪಡಿಸಿ ದೇವರಲ್ಲಿ ನಾನು ಏನೋ ಹೆಚ್ಚಾಗಿ ಬೆಳೆದಂಥ ಶಕ್ತಿ ಅನುಗ್ರಹ ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೇನೆ ರೀ. ಓಕೆ, ದೇವ್ರ ಸ್ತೋತ್ರ.